ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಿಥುನ. ಇವತ್ತಂತೂ ಹುಳಿಯಾಗಿ ಖಾರವಾಗಿ ಉಪ್ಪುಪ್ಪಾಗಿ ಇರೋ ರೆಸಿಪಿ. ಎಲ್ಲರ ತಟ್ಟೆಯಲ್ಲೂ ಪ್ರತಿ ಸಲ ಊಟ ಮಾಡುವಾಗ್ಲೂ ಈ ರೆಸಿಪಿ ಇರಲೇಬೇಕು. ಅದು ಯಾವ್ದು ಹೇಳಿ ನೋಡ್ಕೊಳ್ಳೋಣ. ಅದೇ ರೀ ಉಪ್ಪಿನಕಾಯಿ. ಇದು ಬಂದ್ಬಿಟ್ಟು ಟೊಮೊಟೊ ಉಪ್ಪಿನಕಾಯಿ. ಈಗಂತೂ ಟೊಮೊಟೊ ರೇಟು ತುಂಬಾನೇ ಕಡಿಮೆ ಇದೆ. ಮನೇಲೇ ನಾವು ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಅಂಗಡಿಲೇ ತಗೊಂಡು ತಿನ್ಬೇಕಂತ ಏನಿಲ್ಲ, ಅಂಗಡಿಲೂ ಸಿಗುತ್ತೆ. ಇದೆಲ್ಲ ಇಷ್ಟೆಲ್ಲ ಯಾರು ಕಷ್ಟಪಡ್ತಾರೆ ಅನ್ಕೋಬೋದು. ಬಟ್ ಮನೇಲಿ ಮಾಡಿದ್ರೆ ಆ ಟೇಸ್ಟೇ ಬೇರೆ, ಇನ್ನೊಂದು ಹೆಲ್ತು ಇರುತ್ತೆ. ನಾನಿಲ್ಲಿ ಅರ್ಧ ಕೆಜಿ ಟೊಮೊಟೊನ ನೀಟಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು, ಇದೆಲ್ಲದನ್ನು ಒಂದು ಕಾಟನ್ ಬಟ್ಟೆ ತಗೊಂಡು ನೀಟಾಗಿ ಒಂಚೂರು ನೀರು ಏನು ಇಲ್ಲದೆ ಇರೋ ಥರ ನೀವು ಇದೆಲ್ಲದನ್ನು ಒರೆಸ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ ಪ್ಲೇಟಲ್ಲಿ. ಉಪ್ಪಿನಕಾಯಿ ಬೇಗ ಹಾಳಾಗಬಾರ್ದು ಅಂದರೆ ಒಂಚೂರು ನೀರು ಏನು ಟಚ್ ಮಾಡದಿರೋ ಮಾಡಬೇಕಾಗುತ್ತೆ. ಅದಾದಮೇಲೆ ಇದೆಲ್ಲದನ್ನು ಸಾಂಬಾರ್ಗೆ ಯಾವ ರೀತಿ ಕಟ್ ಮಾಡ್ಕೊತೀವೋ ಟೊಮೊಟೊ, ಆ ರೀತಿಯಾಗಿ ಕಟ್ ಮಾಡಿಕೊಂಡು ಪ್ಲೇಟಲ್ಲಿ ಎತ್ತಿಡಿ. 1 ಗಂಟೆವರೆಗೂ ಅದನ್ನು ನೀರು ಆರಕ್ಕೆ ಬಿಡಿ. ತೇವಾಂಶ ಎಲ್ಲದನ್ನು ಡ್ರೈ ಆಗೋಗುತ್ತೆ. 1 ಗಂಟೆವರೆಗೂ ಸೈಡಲ್ಲಿ ಎತ್ತಿಟ್ಟಿರಿ. ಅದಾದಮೇಲೆ ನೀವು ಅದೆಲ್ಲ ಸ್ವಲ್ಪ ಡ್ರೈ ಆದಮೇಲೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ನೀರು ಆಯಿಲು ಏನು ಹಾಕೋಕ್ಕೋಗ್ಬಿಡಿ. ಜಸ್ಟ್ ಕೊಯ್ದು ಇಟ್ಕೊಂಡಿರೋ ಟೊಮೊಟೊನ ಹಾಕಿ, ಟೊಮೊಟೊ ಹಾಕ್ಬಿಟ್ಟು ಅದಾದಮೇಲೆ ಹುಣಸೆ ಹಣ್ಣನ್ನು ಹಾಕಿ ಇದೆಲ್ಲದನ್ನು ನೀವು ಸಿಮ್ಮಲ್ಲಿ ಇಟ್ಕೊಂಡು ಸಿಮ್ಮಲ್ಲಿ ಇಟ್ಬಿಟ್ಟು ಗ್ಯಾಸು ಒಂದು ಪ್ಲೇಟನ್ನು ಮುಚ್ಚಿ ನೀರು ಟೊಮೊಟೊದಲ್ಲಿರೋ ನೀರೆಲ್ಲ ಹಿಂಗೋಗೋವರೆಗೂ ನೀವು ಅವಾಗ ತಿರುಗಿಸ್ಕೊಂಡು ನೀರೆಲ್ಲ ಹಿಂಗೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನಾನು ತೋರಿಸ್ತಾ ಇರೋದು ಅರ್ಧ ಕೆಜಿ ಟೊಮೊಟೊಗೆ ನೀವು ಒಂದು 50 ಗ್ರಾಮ್ ಆಗೋಷ್ಟು ಹುಣಸೆ ಹಣ್ಣನ್ನು ತಗೊಳ್ಳಿ. ನಿಮಗೆ ಕೈಯಲ್ಲಿ ಲೆಕ್ಕ ಹೇಳೋದಾದರೆ ಒಂದು ಕೈ ಹಿಡಿ ಆಗೋಷ್ಟು ಹುಣಸೆ ಹಣ್ಣನ್ನು ತಗೊಂಡು ನೀಟಾಗಿ ಬೀಜ ಏನು ಇಲ್ಲದೆ ಇರೋ ಥರ ನೋಡಿಕೊಂಡು ಹಾಕ್ಕೊಳ್ಳಿ. ಇಲ್ಲ ಇನ್ನೊಂದು ಬಂದ್ಬಿಟ್ಟು ನೀವು ಹೊಸ ಹುಣಸೆ ಹಣ್ಣನ್ನೇ ಯೂಸ್ ಮಾಡಿ. ಯಾಕಂದರೆ ಹಳೆ ಹುಣಸೆ ಹಣ್ಣು ಹಾಕಿದ್ರೆ ಉಪ್ಪಿನಕಾಯಿ ಕರ್ರಗೆ ಬಂದ್ಬಿಡುತ್ತೆ, ಟೇಸ್ಟು ಅಷ್ಟು ಚೆನ್ನಾಗಿರಲ್ಲ. ಇದೆಲ್ಲದು ಹಾಕಿದ್ಮೇಲೆ ಒಂದು ಪ್ಲೇಟ್ ಇಟ್ಬಿಟ್ಟು ನೀವು ಗ್ಯಾಸ್ ಸಿಮ್ಮಲ್ಲಿ ಇಟ್ಬಿಟ್ಟು ಬಿಟ್ಬಿಡಿ ಹಾಗೇನೆ ನೀರೆಲ್ಲ ಹಿಂಗೋಗೋ ತನಕ. ಮಧ್ಯದಲ್ಲಿ ಬಂದು ಅವಾಗ ಕಲಿಸ್ತಾ ಇರಿ, ಇಲ್ಲಾಂದರೆ ಅದು ಒಂದೇ ಕಡೆ ಒತ್ತೋಗೋ ಚಾನ್ಸಸ್ ಇರುತ್ತೆ. ಈ ಥರ ಅವಾಗ ನೀವು ನೀಟಾಗಿ ಈ ಥರ ತಿರುಗಿಸ್ಕೋಬೇಕಾಗುತ್ತೆ. ಆಲ್ಮೋಸ್ಟ್ ನೀರೆಲ್ಲ ಹಿಂಗೋಗಿದೆ. ನಿಮ್ಗೆ ಗೊತ್ತಾಗುತ್ತಲ್ವ ಟೊಮೊಟೊ ರಸ ಅನ್ನೋದು ಸ್ವಲ್ಪ ಹಿಂಗೋಗೋದೆಲ್ಲ. ಈ ನೀರೆಲ್ಲ ಹಿಂಗೋದ್ಮೇಲೆ ಪ್ಲೇಟ್ ತೆಗೆದ್ಬಿಟ್ಟು ನೀವು ಸ್ವಲ್ಪ ಟೊಮೊಟೊ ಮೆತ್ತಗೆ ಆಗೋ ತನಕನೂ ಈ ಥರ ನೀವು ಕಲಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಎಲ್ಲ ಅದು ಸ್ವಲ್ಪ ಗುಜ್ಜಾಗಿ ಆಗಬೇಕು ಸ್ವಲ್ಪ. ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ತಾ ನೀರೇನಾದರೂ ಇದ್ದರೆ, ಅದರಲ್ಲಿ ನೀರಿನಂಶ ಏನಾದರೂ ಇದ್ದರೆ ಸ್ವಲ್ಪ ಡ್ರೈ ಆಗೋಗುತ್ತೆ. ಪ್ಲೇಟ್ ತೆಗೆದಾದ್ಮೇಲೆ ನೀವು ಈ ಥರ ನೀವು ಫ್ರೈ ಮಾಡ್ಕೊಳ್ಳಿ ಗುಜ್ಜಾಗಿ ಆಗೋವರೆಗೂ. ಇದೆಲ್ಲ ಅದಾದಮೇಲೆ ಫ್ರೈ ಆದಮೇಲೆ ನೀವು ಇದನ್ನು ಪೂರ್ತಿಯಾಗಿ ತಣ್ಣಗಾಗಕ್ಕೆ ಬಿಡಿ. ಕಂಪ್ಲೀಟಾಗಿ ತಣ್ಣಗಾಗಬೇಕು, ಸ್ವಲ್ಪನೂ ಬಿಸಿ ಇರಬಾರ್ದು. ಇದು ತಣ್ಣಗಾಗೋದ್ರೊಳಗಡೆ ನಾವು ಒಂದು ಹೆಂಚನ್ನ ಇಟ್ಕೊಂಡು ಗ್ಯಾಸ್ ಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತೆ ಕಾಳನ್ನು ಹಾಕಿ, ಅದಾದಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕಿ ಇದೆಲ್ಲ ಅದು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಚಟಪಟ ಅಂತ ಸೌಂಡ್ ಬರುತ್ತೆ ನಿಮಗೆ ಆಲ್ಮೋಸ್ಟ್ ಫ್ರೈ ಆದಮೇಲೆ. ಇದು ನೀಟಾಗಿ ಫ್ರೈ ಆಗಬೇಕು, ಇಲ್ಲಾಂದರೆ ಸ್ವಲ್ಪ ಕಹಿ ಥರ ಬಂದಂಗೆ ಆಗುತ್ತೆ. ಫ್ರೈ ಆಗೋದಂದರೆ ನಿಮ್ಗೆ ಗೊತ್ತಿರುತ್ತೆ ಅನಿಸುತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕನೂ ಫ್ರೈ ಮಾಡ್ಕೊಳ್ಳಿ. ಇದನ್ನು ನೀವು ಮಿಕ್ಸಿಗೆ ಹಾಕ್ಕೊಂಡು ಈ ರೀತಿಯಾಗಿ ಸ್ವಲ್ಪ ತಣ್ಣಗಾಗೋವರೆಗೂ ಮಿಕ್ಸಿ ಮಾಡ್ಕೊಳ್ಳಿ. ಇವಾಗ ತಣ್ಣಗಾಗಿರೋ ಟೊಮೊಟೊನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಅದಕ್ಕೆ ತಕ್ಕಂಗೆ ಉಪ್ಪು ಖಾರನೂ ಯಾವ ರೀತಿಯಾಗಿ ಹಾಕೋದು ಅಂತ ನೋಡೋಣ. ಕಡಿಮೆ ಹಾಕ್ಕೊಳ್ಳಿ, ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ. ಒಂದು ವೇಳೆ ಕಡಿಮೆ ಆದರೆ ಲಾಸ್ಟಲ್ಲಿ ಹಾಕೋಬೋದು. ಜಾಸ್ತಿ ಆದರೆ ಏನೂ ಮಾಡೋಕ್ಕಾಗಲ್ಲ. ಇದಕ್ಕೆ ನಾವೀಗ ಉಪ್ಪು ಖಾರನ ಹಾಕೋಣ. ಅರ್ಧ ಕೆಜಿ ಟೊಮಾಟೋಗೆ ಈ ಥರ ಟೀ ಗ್ಲಾಸ್ಗೆ 3/4 ಟೀ ಗ್ಲಾಸ್ ಆಗೋಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಗ್ರಾಮ್ಸಲ್ಲಿ ಹೇಳೋದಾದರೆ 40 ಗ್ರಾಮ್ ಆಗೋವರೆಗೂ ಉಪ್ಪು ಹಾಕಿ. ಅದಾದಮೇಲೆ 1 ಟೀ ಗ್ಲಾಸ್ ಫುಲ್ಲು ಖಾರದ ಪುಡಿನ ಹಾಕ್ಕೊಳ್ಳಿ. ನಾರ್ಮಲ್ ಖಾರ ಬೇಕು ನಿಮಗೆ ಅಂದರೆ, ಒಂದು ವೇಳೆ ಕಡಿಮೆ ಬೇಕು ಅಂದರೆ 3/4 ಟೀ ಗ್ಲಾಸ್ ಆಗೋಷ್ಟು ಖಾರ ಪುಡಿನ ಹಾಕ್ಕೊಳ್ಳಿ. ಗ್ರಾಮ್ಸಲ್ಲಾದರೆ ನಿಮಗೆ 50 ಗ್ರಾಮ್ಸ್ವರೆಗೂ ಖಾರದ ಪುಡಿನ ಹಾಕ್ಕೊಳ್ಳಿ. ಅದಾದಮೇಲೆ ಒಂದು ಚಿಕ್ಕ ಗೆಡ್ಡೆ ಬೆಳ್ಳುಳ್ಳಿ ಆದರೆ 3 ಗೆಡ್ಡೆ ಬೆಳ್ಳುಳ್ಳಿನ ಸುಲ್ಕೊಂಡು ಹಾಕ್ಕೊಳ್ಳಿ. ದೊಡ್ಡ ಸೈಜ್ ಆದರೆ 2 ಫುಲ್ ಗೆಡ್ಡೆ ಬೆಳ್ಳುಳ್ಳಿನ ಸುಲ್ಕೊಂಡು ಹಾಕ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ನಾನು. ಬೆಳ್ಳುಳ್ಳಿ ಗ್ರಾಮ್ಸ್ ಬಂದ್ಬಿಟ್ಟು 50 ಗ್ರಾಮ್ಸ್ ಇದ್ದರೆ ಸರಿ ಹೋಗುತ್ತೆ. ಅದೆಲ್ಲ ಇವಾಗ 1 ಟೀ ಸ್ಪೂನ್ ಫುಲ್ಲು ನೀವು ಅರಿಶಿನ ಪುಡಿನ ಹಾಕಿ, ಅದಾದಮೇಲೆ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಮೆಂತೆ ಹಾಗೇನೆ ಸಾಸಿವೆ ಪುಡಿನ 2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿ. ಅದೆಲ್ಲದನ್ನು ಮಿಕ್ಸಿ ಮಾಡಿದ್ರೆ 2 ಟೇಬಲ್ ಸ್ಪೂನೇ ಹಾಕೋದು. ಅದೆಲ್ಲ ಪೂರ್ತಿಯಾಗಿ ಹಾಕ್ಬಿಡಿ. ಇದೆಲ್ಲದನ್ನು ನಾವೀಗ ಮಿಕ್ಸಿ ಮಾಡ್ಕೊಳ್ಳೋಣ.
ಸೊ ಮಿಕ್ಸಿ ಮಾಡ್ಕೊಂಡು ಆದಮೇಲೆ ಖಾರ ಉಪ್ಪು ಏನಾದರೆ ನಿಮಗೆ ಕಡಿಮೆ ಇದೆ ಅಂತ ಅನಿಸಿದ್ರೆ ಹಾಕ್ಕೊಳ್ಳಿ. ಸೊ ಅದಕ್ಕೇ ನಾವು ಫಸ್ಟೇ ಕಮ್ಮಿ ಹಾಕಬೇಕು. ಕಮ್ಮಿ ಅಂದರೆ ಕರೆಕ್ಟಾಗಿ ಹಾಕಬೇಕು. ಒಂದು ವೇಳೆ ಜಾಸ್ತಿ ಹಾಕಿದ್ರೆ ಸೊ ಏನೂ ಮಾಡೋಕ್ಕಾಗಲ್ಲ. ಒಂದು ವೇಳೆ ಕಡಿಮೆ ಆದರೆ ಲಾಸ್ಟಲ್ಲಿ ನೋಡ್ಕೊಂಡು ಹಾಕ್ಕೋಬೋದು. ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಇದೆಲ್ಲದನ್ನು ಈಗ ನಾವು ಒಗ್ಗರಣೆ ಕೊಡೋಣ. ಸೊ ಅರ್ಧ ಕೆಜಿ ಟೊಮೊಟೊ, ಸೊ ಉಪ್ಪಿನಕಾಯಿಗೆ ಟೀ ಗ್ಲಾಸ್ ತೋರಿಸಿದ್ನಲ್ವಾ ಆಗಲೇ ಉಪ್ಪು ಹಾಕಿದ್ನಲ್ಲ, ಸೊ ಅದರಲ್ಲಿ ನೀವು 1.5 ಟೀ ಗ್ಲಾಸ್ ಆಗೋಷ್ಟು ಎಣ್ಣೆನ ಹಾಕಿ, ಗ್ರಾಮ್ಸಲ್ಲಿ ಹೇಳೋದಾದರೆ ಒಂದು 60 ಗ್ರಾಮ್ಸ್ ಅಷ್ಟು, ಒಂದು 60 ಗ್ರಾಮ್ ಅಷ್ಟು ಹಾಕಿ ಎಣ್ಣೆನ. ಆಲ್ಮೋಸ್ಟ್ ನೀವು ಒಂದು ವೇಳೆ ಶೇಂಗಾ ಬೀಜದ ಎಣ್ಣೆನ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಅದರಲ್ಲಿ ಮಾಡೋದ್ರಿಂದ ಉಪ್ಪಿನಕಾಯಿ ಬೇಗ ಕೆಡೋದಿಲ್ಲ. ಸೊ ಅದಾದಮೇಲೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆನ ಹಾಕಿ, ಅದಾದಮೇಲೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ, 1 ಟೀ ಸ್ಪೂನ್ ಅಷ್ಟು ಸಾಸಿವೆ, 1 ಟೀ ಸ್ಪೂನ್ ಅಷ್ಟು ಜೀರಿಗೆನ ಹಾಕಿ. ಸೊ ಇದೆಲ್ಲದು ಹಾಕಿದ್ಮೇಲೆ ನೀವು ಸೊ ಒಣಮೆಣ್ಸಿನ್ಕಾಯಿನ ಒಂದು 5-6 ಒಣಮೆಣ್ಸಿನ್ಕಾಯಿನ ಈ ಥರ ಸೊ ಕಟ್ ಮಾಡ್ಕೊಂಡು ಹಾಕಿ. ಸೊ ಅದಾದಮೇಲೆ ಕರಿಬೇವನ್ನ ಹಾಕಿ, ಇವಾಗ ಉಪ್ಪಿನಕಾಯಿನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈ ಉಪ್ಪಿನಕಾಯಿನ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಸೊ ಅಷ್ಟು ಬೇಗ ಕೆಡದೇನೆ ಇರುತ್ತೆ, ತುಂಬ ದಿನ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಒಂದು 10 ನಿಮಿಷದವರೆಗೂ, ಒಂದು 8ರಿಂದ 10 ನಿಮಿಷದವರೆಗೂ ನೀವು ಕಂಟಿನ್ಯೂಸ್ ಆಗಿ ಸೊ ಈ ಹಸಿ ಇದೆಲ್ಲನೂ ನೀಟಾಗಿ ಎಣ್ಣೆಯಲ್ಲಿ ಕಲಿಯೋ ಥರ, ನೀವು ಉಪ್ಪಿನಕಾಯಿ ಎಲ್ಲದು ಎಣ್ಣೆಯಲ್ಲಿ ಕಲಿಯೋ ಥರ ಸೊ ಕಂಟಿನ್ಯೂಸ್ ಆಗಿ ಕಲಿಸ್ತಾ ನೀವು ಫ್ರೈ ಮಾಡಿ. ಸೊ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೇ ತುಂಬ ದಿನ ಚೆನ್ನಾಗಿರುತ್ತೆ. ಇಲ್ಲಪ್ಪ ನಾವು ಹೆಂಗಂದ್ರೆ ಸ್ವಲ್ಪ ಹಂಗೆ ಹಾಕ್ಬಿಟ್ಟು ಉಪ್ಪಿನಕಾಯಿ ಬಾಣಲಿಲಿ ಹಂಗೆ ಬಿಟ್ಬಿಟ್ರೆ ಸೊ ನೀಟಾಗಿ ಫ್ರೈ ಆಗೋದಿಲ್ಲ, ಸೊ ಬೇಗ ಕೆಟ್ಟೋಗ್ಬಿಡುತ್ತೆ. ಸೊ ನೀಟಾಗಿ ಈ ಥರ ಕಂಟಿನ್ಯೂಸ್ ಆಗಿ ಕಲಿಸ್ಕೊಂತಾನೆ ಫ್ರೈ ಮಾಡ್ಕೊಳ್ಳಿ ಒಂದು 10 ನಿಮಿಷದವರೆಗೂ. ಸೊ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ದಿನ ಚೆನ್ನಾಗಿರುತ್ತೆ. ಸೊ ಇದು ಬಂದ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಎಣ್ಣೆಲಿ ಹಾಕಿದಾಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಉಪ್ಪಿನಕಾಯಿ. ಸೊ ಆಲ್ಮೋಸ್ಟ್ ಎಲ್ಲ ಫ್ರೈ ಆದಮೇಲೆ ಸೊ ಎಣ್ಣೆನ ಬಿಟ್ಕೊತಾ ಬರುತ್ತೆ ಉಪ್ಪಿನಕಾಯಿ ಬಂದ್ಬಿಟ್ಟು. ನೋಡ್ತಾ ಇದ್ದೀರಲ್ಲ ಸುತ್ತಲೂ ನೀವು, ಸೊ ಎಣ್ಣೆ ಬಿಟ್ಕೊಂಡಿದೆ ಅಂತಂದರೆ ನಿಮಗೆ ನೀಟಾಗೆಲ್ಲ ಫ್ರೈ ಆಗಿದೆ ಅಂತ ಅರ್ಥ. ಸೊ ಇಲ್ಲಿವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ. ಸೊ ಇದು ನೀವು ಟಿಫನ್ಸ್ಗೆ, ದೋಸೆಗಾದರೂ ತಿನ್ಬೋದು, ಚಟ್ನಿ ಬಂದ್ಬಿಟ್ಟು ಬಿಸಿ ಬಿಸಿ ಅನ್ನಕ್ಕೆ, ಇಲ್ಲಪ್ಪ ಮೊಸರನ್ನಕ್ಕೆ, ಇಲ್ಲಪ್ಪ ಅಂದರೆ ಇಡ್ಲಿಗೆ, ನೀವು ಯಾವುದಕ್ಕಾದರೂ ತಿನ್ನಿ. ಕಾಂಬಿನೇಷನ್ನು ಒಂದು ಮಾವಿನಕಾಯಿ ಉಪ್ಪಿನಕಾಯಿಗಿಂತ ನನಗಂತೂ ಇದೇ ತುಂಬ ಇಷ್ಟ ಆಗುತ್ತೆ. ಸೊ ಮನೆಯಲ್ಲೇ ಈಸಿಯಾಗಿ ಬ್ಯಾಚುಲರ್ಸ್ ಕೂಡ ಮಾಡಿಕೊಂಡು, ಸೊ ಸಾಂಬಾರು ಯಾವಾಗಲೂ ಮಾಡ್ಕೊಳಕ್ಕಾಗಲ್ಲ ಅನ್ನೋರು ಕೂಡ ಬ್ಯಾಚುಲರ್ಸು ಕೂಡ ಮಾಡ್ಕೊಂಡು ತಿನ್ಬೋದು. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳಿ. ಸೊ ಹಾಗೆ ನೀವು ಟ್ರೈ ಮಾಡಿಬಿಟ್ಟು ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್, ಅವರು ಮಾಡ್ಕೊಂಡು ತಿಂದು ಎಂಜಾಯ್ ಮಾಡಲಿ. ಹಂಗೆ ನನಗೆ ಕಮೆಂಟ್ ಮಾಡಿದ್ರೆ ಮಾತ್ರ ಮರಿಬೇಡಿ ಯಾವ ರೀತಿ ಬಂತು ಅಂತ. ದಯವಿಟ್ಟು ಎಲ್ಲರಿಗೂ ಒಂದು ರಿಕ್ವೆಸ್ಟು, ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ನೋಡಿ ಹೋಗಬೇಡಿ. ಸೊ ಒಂದು ಲೈಕ್ ಕೂಡ ಮಾಡಿ, ಶೇರ್ ಮಾಡಿಬಿಡಿ. ನೆಕ್ಸ್ಟ್ ರೆಸಿಪಿಲಿ ಸಿಗೋಣ. ಥ್ಯಾಂಕ್ ಯು.